ಇಲ್ಲಾಂದರೆ ಬೋನ್ ಇನ್ಫೆಕ್ಷನ್ಸ್ ಅಂತೀವಿ, ಎಸ್ಪೆಷಲಿ ಆಸ್ಟಿಯೋಮೈಲಿಟಿಸ್ ಅಂತ. ನೋಡಿ, 3 ಸರ್ಜರೀಸ್, ಪ್ಲಾಸ್ ಸರ್ಜರಿ ಅಂತೀವಿ, ಆರ್ಥೋಪೆಡಿಕ್ ಸರ್ಜರಿ ಮತ್ತು ಕಾರ್ಡಿಯೋಥೊರಾಸಿಕ್ ಸರ್ಜರಿ. ಫಾರ್ ದಟ್ ಮ್ಯಾಟರ್ ಎನಿ ಸರ್ಜರಿ ಇನ್ಫೆಕ್ಷನ್ ಆಯಿತು ಅಂದರೆ ಭಾಳ ಪ್ರಾಬ್ಲಮ್. ಎಸ್ಪೆಷಲಿ ಬೋನ್ ಇನ್ಫೆಕ್ಷನ್ ಅಂತ ಆಸ್ಟಿಯೋಮೈಲಿಟಿಸ್ ಅಂತ ಹೇಳ್ತೀವಿ. ಭಾಳ ಡೆಡ್ ಕಾಂಪ್ಲಿಕೇಶನು. ಕೆಲವೆಲ್ಲ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಬೋನ್ಸ್ ಕೀವ್ ಆಗ್ಬಿಡುತ್ತೆ. ಸೊ ಹೇಗಪ್ಪ ಅಂದರೆ ಒಂದು ಚಾಕ್ ಪೀಸ್ನ ನೀವು ಇಂಕಲ್ಲಿ ಮುಳುಗಿಸಿಟ್ರೆ ಇಂಕ್ ತೆಗೋಕ್ಕಾಗಲ್ಲ, ಚಾಕ್ ಪೀಸ್ ಬೇರ್ಪಡೋಕ್ಕಾಗಲ್ಲ. ಅದೇ ರೀತಿ ಬೋನ್ ಇನ್ಫೆಕ್ಷನ್ ಭಾಳ ಟ್ರೀಟ್ಮೆಂಟ್ ಮಾಡೋದು ಭಾಳ ಕಷ್ಟ. ಪೇಷಂಟ್ಸ್ ಕೂಡ ಲೈಫ್ ಲಾಂಗ್ ಸಫರ್ ಆಗಿರೋದಾರೆ ಪೇಷಂಟ್ಸ್. ಸೊ ಹಾಗಾಗಿ ಆಸ್ಟಿಯೋಮೈಲಿಟಿಸ್ ಅಂದರೆ ಏನು, ಅಲ್ಲಿ ಯಾವ ರೀತಿಯ ಟೈಪ್ಸ್ ಇದೆ, ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಏನು, ಟ್ರೀಟ್ಮೆಂಟ್ ಏನು, ಎಷ್ಟು ಡ್ಯೂರೇಷನ್ ತೊಗೋಬೇಕು, ಬರ್ದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಯಾವ ರೀತಿ ಪ್ರಿವೆಂಟಿವ್ ಮೆಜರ್ಸ್ ಅಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಸಾಧಾರಣ 440ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಸದ್ಯದಲ್ಲೇ 1 lakh ಸಬ್ಸ್ಕ್ರೈಬ್ ಆಗ್ತದೆ. ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಐ ವಿಶ್ ಯು ಹ್ಯಾಪಿ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್, ಹೆಲ್ತಿ ಲೈಫ್. ದಯವಿಟ್ಟು ಈಗಲೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಆಸ್ಟಿಯೋಮೈಲಿಟಿಸ್ ಅಂದರೆ ಇನ್ಫೆಕ್ಷನ್ ಆಫ್ ಬೋನ್ಸ್ ಅಂತ, ಎಸ್ಪೆಷಲಿ ಬ್ಯಾಕ್ಟೀರಿಯಾ. ಮೋಸ್ಟ್ ಕಾಮನ್ ಬ್ಯಾಕ್ಟೀರಿಯಾ ಸ್ಟಾಫಿಲೋಕೋಕಸ್ ಆರಿಯಸ್ ಅಂತೀವಿ, ಸ್ಟಾಫ್ ಆರಿಯಸ್. ಸೊ ಈ ಒಂದು ಬ್ಯಾಕ್ಟೀರಿಯಾ ಮೋಸ್ಟ್ ಕಾಮನ್ನಾಗಿ ಬೋನ್ನ ಇನ್ಫೆಕ್ಷನ್ ಮಾಡುತ್ತೆ. ಸೊ ಬೋನ್ ಇನ್ಫೆಕ್ಷನ್ ಅಂದರೆ ನಾನು ಹೇಳ್ದಂಗೆ ಎಷ್ಟೊಂದು ಕಾಣಿದೆ. ಪ್ರೈಮರಿ ಇನ್ಫೆಕ್ಷನ್ ಇರ್ತೀವಿ, ಸೆಕೆಂಡ್ ಇನ್ಫೆಕ್ಷನ್ ಇರ್ತೀವಿ, ಪೋಸ್ಟ್ ಟ್ರಾಮ್ಯಾಟಿಕ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಪೋಸ್ಟ್ ಸರ್ಜರಿ ಆಪ್ರೇಷನ್ ಮಾಡಿದ್ರೆ ಕೆಲವು ಸಲ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಬೋನ್ ಇನ್ಫೆಕ್ಷನ್ ಆದಾಗ ಆಸ್ಟಿಯೋಮೈಲಿಟಿಸ್ ಆದಾಗ ಭಾಳ ಪ್ರಾಬ್ಲಮ್ ಆಗುತ್ತೆ ಗೆಳೆಯರೆ. ಅದರಲ್ಲಿ 3 ವಿಧಾನ ಇದೆ. ಒಂದು ಅಕ್ಯೂಟ್ ಆಸ್ಟಿಯೋಮೈಲಿಟಿಸ್ ಅಂತ, ನೆಕ್ಸ್ಟ್ ಸಬ್ ಅಕ್ಯೂಟ್ ಆಸ್ಟಿಯೋಮೈಲಿಟಿಸ್, ನೆಕ್ಸ್ಟ್ ಕ್ರಾನಿಕ್ ಆಸ್ಟಿಯೋಮೈಲಿಟಿಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಆಸ್ಟಿಯೋಮೈಲಿಟಿಸ್ ಅಂದರೆ ಸಡನ್ನಾಗಿ ಆಗುವಂಥದ್ದು, ಎಸ್ಪೆಷಲಿ ಚಿಲ್ಡ್ರನ್ಲಿ ಮೋಸ್ಟ್ ಕಾಮನ್. ಚಿಲ್ಡ್ರಲ್ಲಿ, ಅಡಲ್ಸೆಂಟ್ ಏಜಲ್ಲಿ, ಮಕ್ಕಳಲ್ಲಿ, ನಿಯೋನೆಟ್ಸ್ ಅಂತ ಅದೆಲ್ಲ ಬೋನ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ. ಯಾಕೆಂದರೆ ಅವ್ರಿಗೆ ಬಾಡಿ ಇಮ್ಯುನಿಟಿನೇ ಕಡಿಮೆ ಇರುತ್ತೆ. ಸೊ ಬ್ಲಡ್ಡಲ್ಲಿ ಸ್ಟಾಫ್ ಆರಿಯಸ್ ಏನಾದರೂ ಹೋಗ್ತು ಅಂತಂದರೆ ಅಲ್ಲಿಂದ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ. ಅದು ಹೋಗಿ ಬ್ಯಾಕ್ಟೀರಿಯಾ ಬ್ಲಡ್ಡಿಂದ ಹೋಗಿ ಎಲ್ಲ ಬೋನ್ಸ್ಗೂ ಹೊಟ್ಟೋಗುತ್ತೆ. ಆ ಒಂದು ಎಸ್ಪೆಷಲಿ ಲಾಂಗ್ ಬೋನ್ಸಲ್ಲಿ ಮೆಟಾಫೇಷಿಯಲ್ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿ ಏರ್ ಬೆಂಡ್ ಟೈಪ್ ಆಫ್ ಬೆಂಡ್ ಅಂತ ಇರುತ್ತೆ. ಅಲ್ಲಿ ಎಸ್ಪೆಷಲಿ ರಕ್ತ ಹೋಗುವಾಗ ರಕ್ತ ಪರಿಚಲನೆ ಸ್ಲೋ ಆಗುತ್ತೆ, ಅಲ್ಲೆಲ್ಲ ಬ್ಯಾಕ್ಟೀರಿಯಾಸ್ ಅಕ್ಯುಮಿಲೇಟ್ ಆಗುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸ್ ಇದೆ. ಮೆಟಾಫೇಷಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಲಾಂಗ್ ಬೋನ್ಸಲ್ಲಿ ಹೆಂಡ್ಸ್ ಇರುತ್ತಲ್ಲ, ಈಗ ಸಪೋಸ್ ಲೋವರ್ ಎಂಡ್ ಆಫ್ ಫೀಮರ್ ಅಂತೀವಿ, ಅಪ್ಪರ್ ಎಂಡ್ ಆಫ್ ಟಿ ಬಿ ಅಂತೀವಿ, ಆ ಒಂದು ಪಾರ್ಟ್ಗಳಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಅಕ್ಯೂಟ್ ಆಸ್ಟಿಯೋಮೈಲಿಟಿಸ್ ಅಂತ, ಎಸ್ಪೆಷಲಿ ಚಿಲ್ಡ್ರನಲ್ಲಿ. ಸೊ ಅದು ಅಕ್ಯೂಟ್. ಸಬ್ ಅಕ್ಯೂಟ್ ಅಂದರೆ ಆಸ್ಟಿಯೋಮೈಲಿಟಿಸ್ ಇರುತ್ತೆ, ಮಧ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಕ್ರಾನಿಕ್ ಅಂತಂದರೆ ಲಾಂಗ್ ಟರ್ಮ್. ಕೆಲವು ಓಪನ್ ಫ್ರ್ಯಾಕ್ಚರ್ಸ್ ಅಂತೀವಿ, ಫ್ರ್ಯಾಕ್ಚರ್ ಆಗುತ್ತೆ. ಟೈಪ್ 1, ಟೈಪ್ 2, ಟೈಪ್ 3B ಅಂತ ಓಪನ್ ಫ್ರ್ಯಾಕ್ಚರ್ಸು. ಫ್ರ್ಯಾಕ್ಚರ್ ಆದಾಗಲೇ ಚರ್ಮ ಎಲ್ಲ ಕಿತ್ಕೊಂಡು ಬಂದು ಗಾಯಗಳಾಗ್ಬಿಟ್ಟಿರುತ್ತೆ. ಆವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಅಥವಾ ಡಯಾಬಿಟಿಸ್ ಇರುತ್ತೆ ಅಂಥವ್ರಿಗೆ, ಮತ್ತು ಕೆಲವರಿಗೆಲ್ಲ ಅವರ ಬಾಡಿ ಇಮ್ಯುನಿಟಿ ಕಾಂಪ್ರಮೈಸ್ ಆಗುತ್ತೆ ಅಂಥವ್ರಿಗೆಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಆ ಥರ ಇನ್ಫೆಕ್ಷನ್ ಆದಾಗ ಕೆಲವರಿಗೆ ಲಾಂಗ್ ಟರ್ಮ್ ಮುಳ್ಕೊಂಬಿಡುತ್ತೆ ಇನ್ಫೆಕ್ಷನ್. ಅದಕ್ಕೆ ಕ್ರಾನಿಕ್ ಆಸ್ಟಿಯೋಮೈಲಿಟಿಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಪೇಷಂಟ್ಸು ಭಾಳ ಸಫರ್ ಆಗ್ತಿರ್ತಾರೆ. ಪದೇ ಡ್ರೆಸ್ಸಿಂಗ್ ಮಾಡಬೇಕು, ಕ್ಯೂ ಬರ್ತಾ ಇರುತ್ತೆ. ಕೆಲವರಿಗೆ ಚಿಕ್ಕ ಮೂಳೆಗಳೆಲ್ಲ ಅದರಲ್ಲಿ ಕ್ಯೂವಲ್ಲಿ ಈಚೆ ಬರ್ತಾ ಇರುತ್ತೆ. ಅದಕ್ಕೆ ನಾವು ಸೀಕ್ವೆಸ್ಟಮ್ ಅಂತ ಹೇಳ್ತೀವಿ. ಸೀಕ್ವೆಸ್ಟಮ್ ಡೆಡ್ ಬೋನ್ನ ಸೀಕ್ವೆಸ್ಟಮ್, ಅದಕ್ಕೆಲ್ಲ ಈಚೆ ಬರ್ತಾ ಇರುತ್ತೆ. ಸೊ ಬೋನಿಸ್ ಸ್ಪಿಕ್ಯೂಲ್ಸ್ ಅಂತೀವಿ, ಅವೆಲ್ಲ ಈಚೆ ಬರ್ತಾ ಇರುತ್ತೆ. ಭಾಳ ಜನ ಭಾಳ ಸಫರ್ ಆಗ್ತಾಯಿರುತ್ತೆ, ಎಸ್ಪೆಷಲಿ ಓಪನ್ ಫ್ರ್ಯಾಕ್ಚರ್ ಆದವರು, ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಅಂತೆಲ್ಲ ಭಾಳ ಸಮಸ್ಯೆ ಅನುಭವಿಸ್ತಾರೆ. ಅದಕ್ಕೆ ಕ್ರಾನಿಕ್ ಆಸ್ಟಿಯೋಮೈಲಿಟಿಸ್ ಅಂತೀವಿ. ಸೊ ಈ ರೀತಿಯ 3 ವಿಧಾನಗಳಿದೆ. ಸೊ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಹೇಳಿದಾಗ ಅಕ್ಯೂಟ್ ಆಸ್ಟಿಯೋಮೈಲಿಟಿಸಲ್ಲಿ ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ರೆಡ್ನೆಸ್ ಇರುತ್ತೆ, ಇನ್ಫ್ಲಮೇಷನ್ ಅದು ಇರುತ್ತೆ, ತೀರಾ ನೋವು ಜಾಸ್ತಿ, ಲಾಸ್ ಆಫ್ ಮೂಮೆಂಟ್ಸ್ ಕೂಡ ಇರುತ್ತೆ. ಸೊ ಅರ್ಲಿ ಸ್ಟೇಜಲ್ಲೇ ತೋರಿಸ್ಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡೆ ಕ್ರಾನಿಕ್ ಆಸ್ಟಿಯೋಮೈಲಿಟಿಸ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಅರ್ಲಿ ಸ್ಟೇಜಲ್ಲೇ ಬೇಗ ಕಂಟ್ರೋಲ್ ಮಾಡ್ಬೋದು ಗೆಳೆಯರೆ. ಅಂದರೆ ಯಾವ ರೀತಿಯ ಪೇಷಂಟಲ್ಲಿ ಈ ಥರ ಬೋನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿ ನಾವು ಹೇಳಿದಂಗೆ ಓಪನ್ ಫ್ರ್ಯಾಕ್ಚರ್ಸ್ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬಾಡಿ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರುತ್ತೆ ಅಲ್ವಾ, ಅವರ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಅಷ್ಟೊಂದು ಚೆನ್ನಾಗಿ ಗಟ್ಟಿಯಾಗಿರಲ್ಲ, ಅವರಲ್ಲಿ ಕೂಡ ಇನ್ಫೆಕ್ಷನ್ ಆಗ್ಬೋದು. ಜೊತೆಗೆ ಡಯಾಬಿಟೀಸ್, ಯಾರಿಗೆ ಶುಗರ್, ಎಸ್ಪೆಷಲಿ ನಾವು ಎನಿ ಸರ್ಜರಿ ಮಾಡುವಾಗ ನಾವು ಶುಗರ್ ಟೆಸ್ಟ್ ಮಾಡೇ ನೋಡ್ತೀವಿ. ಸೊ ಹಾಗೆ ಶುಗರ್ ಹೈ ಲೆವೆಲ್ ಇದ್ದಾಗ ಸರ್ಜರಿ ಮಾಡೋಕ್ಕೆ ಹೋಗಲ್ಲ. ಎಮರ್ಜೆನ್ಸಿ ಇದ್ದರೆ ಅದಕ್ಕೇನು ಮಾಡೋಕ್ಕಲ್ಲ. ಬಟ್ ಎಮರ್ಜೆನ್ಸಿ ಇಲ್ಲ, ಎಲೆಕ್ಟಿವ್ ಇದ್ದಾಗ ಯಾವಾಗಲೂ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಂಡು ನಂತರವೇ ನಾವು ಆಪ್ರೇಷನ್ಗೆ ಹೋಗೋದು. ಯಾಕೆಂದರೆ ಶುಗರ್ ಜಾಸ್ತಿ ಇದ್ದಷ್ಟು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗೆ ಡಯಾಬಿಟೀಸ್ ಪೇಷಂಟ್ಗೆ ಈ ಥರ ಆಸ್ಟಿಯೋಮೈಲಿಟಿಸ್ ಆಗೋ ಚಾನ್ಸ್ ಜಾಸ್ತಿ. ಹಾಗೆ ಡಯಾಬಿಟೀಸ್ನ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ಳಿ. ಎಸ್ಪೆಷಲಿ ನೀವು ಪ್ಲ್ಯಾನ್ ಸರ್ಜರಿ ಲೈಕ್ ಟೋಟಲಿ ರಿಪ್ಲೇಸ್ಮೆಂಟು ಅಥವಾ ಸ್ಪೈನ್ ಸರ್ಜರಿ ಅವೆಲ್ಲ ಎಮರ್ಜೆನ್ಸಿ ಇಲ್ಲ, ನಿಧಾನಕ್ಕೆ ಮಾಡ್ಕೋ. ಆ ಥರ ಇದ್ದಾಗ ಖಂಡಿತ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಂಡು ನಂತರನೇ ಸರ್ಜರಿ ನೀವು ಕೂಡ ಒಪ್ಕೊಳ್ಳಿ. ಡಾಕ್ಟರ್ಸ್ ಕೂಡ ಮೋಸ್ಟ್ ಆಫ್ ದಮ್ ಶುಗರ್ ಕಂಟ್ರೋಲ್ ಮಾಡ್ಕೊಂಡೇ ಮಾಡುವಂಥದ್ದು, ಅದನ್ನೇ ಎಮರ್ಜೆನ್ಸಿ ಸರ್ಜರಿ. ಸೊ ಹಾಗಾಗಿ ಯಾರಿಗೆ ಲಾಂಗ್ ಟರ್ಮ್ ಕಾಂಪ್ಲಿಕೇಟೆಡ್ ಡಯಾಬಿಟಿಸ್ ಇರುತ್ತೆ ಅವರು ಕೂಡ ಇನ್ಫೆಕ್ಷನ್ ಆಗೋ ಜಾಸ್ತಿ. ಮತ್ತು ಡೆಬಿಲಿಟಿಂಗ್ ಡಿಸೀಸ್ ಅಂತ, ಕೆಲವರಿಗೆ ಟ್ಯೂಬರ್ಕ್ಯುಲೋಸಿಸ್ ಇರುತ್ತೆ, ಕೆಲವರಿಗೆ ದೇಹದಲ್ಲಿ ನಿಶಕ್ತಿ ಇರುತ್ತೆ, ಕೆಲವರಿಗೆ ಅವರ ದೇಹನ ಕೃಶವಾಗಿರುತ್ತೆ, ಅವ್ರಿಗೆ ಬಾಡಿ ಇಮ್ಯುನಿಟಿನೇ ಕಡಿಮೆ ಇರುತ್ತೆ. ಸೊ ಈ ರೀತಿಯ
ಯಾರ್ಯಾರಿಗೆ ಈ ರೀತಿಯ ಸಮಸ್ಯೆಗಳಿದೆ, ಅವ್ರ ಇಮ್ಯುನಿಟಿ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಆ ಥರ ಕಂಡೀಷನ್ಸ್ ಇರೋರಿಗೆ ಈ ಥರ ಬೋನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಈ ಥರ ಕಾಯಿಲೆಗಳಿರೋ ಡಯಾಬಿಟಿಸ್ ಇರುವಂಥವ್ರೆಲ್ಲ ಭಾಳ ಕೇರ್ಫುಲ್ ಆಗಿರಿ. ಶುಗರ್ನ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿ, ಸೊ ಇನ್ಫೆಕ್ಷನ್ ಆಗೋದನ್ನು ಅವಾಯ್ಡ್ ಮಾಡೋದು ಗೆಳೆಯರೆ. ಕೆಲವು ಓಪನ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀನಿ. ಅವಾಗ ಫ್ರ್ಯಾಕ್ಚರ್ ಆದಾಗ ಕೆಲವೆಲ್ಲ ಫಾರಿನ್ ಬಾಡೀಸ್ ಅಂತ ಕೆಲವು ಪೇಷಂಟ್ ನೋಡಿದ್ದೀನಿ, ಗ್ಲಾಸ್ ಪೀಸ್ ಎಲ್ಲ ಒಳಗೆ ಹೊಡ್ಕೊಂಬಿಟ್ಟಿರುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಗ್ಲಾಸ್ ಪೀಸ್ ಫಾರಿನ್ ಬಾಡಿ ಒಂದು ಕಲ್ಲು ಉಳ್ಕೊಂಡಿರ್ಬೋದು, ಅಥವಾ ಒಂದು ಮರದ ಚಕ್ಕೆ ಉಳ್ಕೊಂಡಿರ್ಬೋದು, ಯಾವುದೊಂದು ಮರದ ಪೀಸು ಏನೋ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತೆ, ಮರಳುಗಳು ಕಲ್ಲು ಅವೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಗಾಯದೊಳಗಡೆ. ಆ ಥರ ಫಾರಿನ್ ಬಾಡಿ ಇದ್ದಾಗ ಕೂಡ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರಲ್ಲ, ಪದೇ ಕ್ಯೂ ಬರ್ತಾ ಇರುತ್ತೆ. ಅವನ್ನ ಎಕ್ಸೆತ್ ತೆಗೆದು ಇನ್ನೊಂದ್ಸಲ ಓಪನ್ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ರೆ ಅಲ್ಲಿ ಈಚೆ ಬಂದಾದಮೇಲೆ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗೆ ಈ ಥರ ಫಾರಿನ್ ಬಾಡೀಸ್ ಉಳ್ಕೊಂಡಾಗಲೂ ಬರ್ಬೋದು. ಮತ್ತು ಕ್ರಾನಿಕ್ ಇನ್ಫೆಕ್ಷನ್ಸ್ ಹೇಳ್ತಾರೆ, ಆಸ್ಟೋಮೆಟಿಸ್ ಆದಾಗ ಈ ಥರ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತಾ ಹೇಳಿದ್ದಾರೆ. ಸೊ ಈ ಥರ ಕಂಡೀಷನ್ದಾಗ ಕೂಡ ಮತ್ತೆ ಕ್ಯೂ ಬರ್ತಾ ಇದೆ, ಮತ್ತೆ ಕ್ಯೂ ಕೆಟ್ಟ ರಕ್ತ ಸೋರ್ತಾ ಇದೆ ಗಾಯದಲ್ಲಿ ಅಂದರೆ ಈ ಥರ ಫಾರಿನ್ ಬಾಡಿ ಏನಾದ್ರು ಉಳ್ಕೊಂಡಿದೆಯಾ, ಅದು ಡೆಡ್ ಬೋನ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಇನ್ವೆಸ್ಟಿಗೇಷನ್ ಮಾಡಿ ನೋಡಿದಾಗ ಗೊತ್ತಾಗ್ತಾ ಗೆಳೆಯರೆ. ಸೊ ಆ ಥರ ಪದೇ ಕ್ಯೂ ಬರ್ತಾ ಇದೆ, ಲಾಂಗ್ ಟರ್ಮ್ ನಿಮಗೆ ಕ್ಯೂ ಕಂಟ್ರೋಲಿಗೆ ಬರ್ತಿಲ್ಲ ಅಂದಾಗ ಫರ್ದರ್ ಬರೀ ಎಕ್ಸೆಲ್ಲಿ ಕೆಲವು ಕೆಲವು CT ಸ್ಕ್ಯಾನ್ ಮಾಡಬೇಕಾದ, ಕೆಲವು MRI ಕೂಡ ಮಾಡಬೇಕಾದ ಆಸ್ಟೋಮೆಟಿಸ್ಗೆ. ಡೆಡ್ ಬೋನ್ ಯಾವ್ದಾರು ಇದೆಯಾ ಅಥವಾ ಸ್ಪಿಕ್ಯೂಸ್ ಆ ಥರ ಏನಿದೆ, ಫಾರಿನ್ ಬಾಡಿ ಯಾವ್ದಾರು ಇದೆಯಾ, ಅದೆಲ್ಲ ಡೀಟೇಲ್ಸ್ ನಮಗೆ CT ಮತ್ತು MRI ಸ್ಕ್ಯಾನಲ್ಲಿ ಹೆಚ್ಚಿನ ಒಂದು ವಿವರಣೆ ಗೊತ್ತಾಗುತ್ತೆ, ಹೆಚ್ಚಿನ ಒಂದು ನಮಗೆ ಅದರಲ್ಲಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಹಾಗೆ ಆ ಥರ ಕ್ರಾನಿಕ್ ಆಸ್ಟೋಮೆಟಿಸ್ ಇದ್ದಾಗ ಬೇರೆ ಏನಾದ್ರು ಕಾಸಸ್ ಇರ್ಬೋದು ಅನ್ನೋ ಕಾರಣಕ್ಕೆ ಈ ಥರ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡೋದು ಕೂಡ ಭಾಳ ಹೆಲ್ಪ್ ಆಗ್ತಾಯಿಲ್ಲ. ಇಲ್ಲ ಟ್ರೀಟ್ಮೆಂಟ್ ಅಂತಂದರೆ ಬೇಗ ಅರ್ಲಿ ಡಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹೇಳಿದಂಗೆ ಸಿಂಟಮ್ಸ್ ನೋಡ್ಕೋಬೇಕು. ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ, ಕೆಲಸಲ್ಲಿ ESR ಅಂತ ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ಅದು ರೈಸ್ ಆಗುತ್ತೆ ಇನ್ಫೆಕ್ಷನ್ ಇದ್ದಾಗ. ನಂತರ CRP ಅಂತ ಸಿ ರಿಯಾಕ್ಟಿವ್ ಪ್ರೋಟೀನ್ ಅದು ಕೂಡ ರೈಸ್ ಆಗಿರೋ ಚಾನ್ಸ್ ಇರುತ್ತೆ. ಸೊ ಈ ಥರ ನಾನಾ ರೀತಿಯ ಬ್ಲಡ್ ಮಾರ್ಕರ್ಸ್ ಅಂತ ಇದೆ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಿದ್ದು, ಆ ಮಾರ್ಕರ್ಸ್ ಜಾಸ್ತಿ ಇದ್ದಾಗ ಕೂಡ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಎಕ್ಸ್ರೇಲಿ ಕಾರಣ ಅಕ್ಯೂಟ್ ಆಸ್ಟೋಮೆಟಿಸ್ದಾಗ ಒಮ್ಮೆ ಎಕ್ಸ್ರೇ ತೆಗೆದು ನೋಡೋದು ಗೊತ್ತಲ್ಲ, 10 ದಿವಸ 12 ದಿವಸ 2 ವಾರ ಆದಮೇಲೆ ಕೆಲವು ಚೇಂಜಸ್ ಗೊತ್ತಾಗುತ್ತೆ. ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆಗಬೇಕಂದ್ರೆ MRI ಕೂಡ ಮಾಡಿದ್ರೆ ಬೇಗ ಸ್ಟೇಜಲ್ಲಿ ಇನ್ಫೆಕ್ಷನ್ ಇದೆ ಗೊತ್ತಾಗುತ್ತೆ. ಸೊ ಅರ್ಲಿ ಪಿಕಪ್ ಮಾಡಿದಷ್ಟು ನಾವು ಸಿವಿಯರಾಗಿ ಅಗ್ರೆಸಿವ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹೇಳ್ದಂಗೆ ಒಂದ್ಸರಿ ಬೋನ್ ಇನ್ಫೆಕ್ಷನ್ ಅಂತಂದರೆ ಭಾಳ ಟೈಮ್ ತೊಗೊಳ್ತಾ ಇನ್ಫೆಕ್ಷನ್ ಕಂಟ್ರೋಲ್ ಬರೋಕ್ಕೆ, ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಬೇಕಾಗುತ್ತೆ. ಸೊ ಹಾಗೆ ಬೋನ್ ಇನ್ಫೆಕ್ಷನ್ನ ಅರ್ಲಿ ಡಯಾಗ್ನೋಸ್ ಮಾಡಿ ಬೇಗ ಕಂಡುಹಿಡ್ಕೊಳ್ಳೋದು ಒಳ್ಳೆಯದು. ಅವಾಗ ನೀವು ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ಬೋದು. ಸೂಕ್ತವಾದ ಟ್ರೀಟ್ಮೆಂಟ್ ಏನು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಟ್ರೀಟ್ಮೆಂಟ್ ಅಂದರೆ ಅಕ್ಯೂಟ್ ಆಸ್ಟೋಮೆಟಿಸ್ ಇದ್ದಾಗ ನಾವು IV ಆ್ಯಂಟಿಬಯೋಟಿಕ್ಸ್ ನರದೊಳಗೆ ಕೊಡ್ತೀವಿ. ನರದೊಳಗೆ ಕೊಟ್ಟರೆ 100% ಬಯೋಬಿಲಿಟಿ ಅಂತ ತೊಕ್ಟಿ ಡ್ರಗ್ ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಇನ್ಫೆಕ್ಷನ್ ಜಾಗಕ್ಕೆ ಫಾಸ್ಟಾಗಿ ರೀಚ್ ಆಗುತ್ತೆ ಮತ್ತು ಸ್ಟ್ರಾಂಗ್ ಕ್ವಾಂಟಿಟೀಸಲ್ಲಿ ಮತ್ತು ಫುಲ್ ಡೋಸೇಜ್ ಸಿಗುತ್ತೆ. ಬಯೋಬಿಲಿಟಿ 100% ಇರುತ್ತೆ. ಸೊ ಹಾಗೆ IV ಆ್ಯಂಟಿಬಯೋಟಿಕ್ಸ್ ಸಜೆಸ್ಟ್ ಮಾಡ್ತೀವಿ. ಇನಿಷಿಯಲ್ ಡೇಸಲ್ಲಿ 1 to 2 ವೀಕ್ಸ್ ಕೊಡಬೇಕಾಗತ್ತೆ. ಕೆಲವು ತೀರಾ ಜಾಸ್ತಿ ತೊಂದರೆ ಇತ್ತು, ಪ್ರಾಬ್ಲಮ್ ಇತ್ತು ಅಂದರೆ ಕಸಿ ಪ್ಲಂಗ್ ಕೂಡ ಮಾಡ್ತೀವಿ. ಕೆಲವು ಟೈಪ್ 3 ಓಪನ್ ಫ್ರ್ಯಾಕ್ಚರ್ಸ್ ಅಂತ ಸಿಕ್ಕಾಡ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ಆಲ್ರೆಡಿ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂಥವ್ರಿಗೆಲ್ಲ ಲಾಂಗ್ ಟರ್ಮ್ ಕೆಲವರಿಗೆಲ್ಲ 4 to 6 ವೀಕ್ಸ್ ಕೂಡ IV ಆ್ಯಂಟಿಬಯೋಟಿಕ್ಸ್ ಸಜೆಸ್ಟ್ ಮಾಡ್ತೀವಿ. ಒಂದು 2 ವೀಕ್ಸ್ ಆದ ನಂತರ ಬ್ಲಡ್ ಚೆಕ್ ಮಾಡಿ ನೋಡಿಸಿ ESR CRP ಎಲ್ಲ ಕಡಿಮೆ ಆಗಿದೆ, ಇನ್ಫೆಕ್ಷನ್ ಜಾಸ್ತಿ ಇಲ್ಲ ಅಂದರೆ ಓರಲ್ ಆ್ಯಂಟಿಬಯೋಟಿಕ್ಸ್ ಮಾತ್ರೆ ರೂಪದಲ್ಲಿ ತೊಗೊಳ್ಳೋಂಥ ಆ್ಯಂಟಿಬಯೋಟಿಕ್ಸ್ ಕೂಡ ಸಜೆಸ್ಟ್ ಮಾಡ್ತೀವಿ. ಅದು ಲಾಂಗ್ ಟರ್ಮ್ ಬೇಕಾಗುತ್ತೆ, 4 ವೀಕ್ಸು 6 ವೀಕ್ಸು ಡಿಪೆಂಡ್ಸ್ ಆನ್ ದ ಕೇಸ್ ಅಲ್ವಾ. ಸೊ ನಿಮ್ಮ ಡಾಕ್ಟ್ರ್ ಯಾರು ಟ್ರೀಟ್ಮೆಂಟ್ ಮಾಡ್ತಾ ಅವ್ರಿಗೆ ನಾಡ್ಜ್ ಇರುತ್ತೆ. ದಯವಿಟ್ಟು ಅವ್ರ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಷ್ಟು ದಿವಸ ಆ್ಯಂಟಿಬಯೋಟಿಕ್ ತೊಗೋಬೇಕಂತ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಒಂದೊಂದು ಕೇಸ್ಗೆ ಡಿಪೆಂಡಿಂಗ್ ಆನ್ ದ ಕೇಸ್ ಟೈಲರ್ ಮೇಡ್ ಅಂತ, ಆ ಕೇಸ್ ಸಂಬಂಧಪಟ್ಟಂಗೆ ನಾವು ಎಷ್ಟು ಯಾವ ಡೋಸೇಜ್ ಕೊಡಬೇಕು, ಯಾವ ಆ್ಯಂಟಿಬಯೋಟಿಕ್ ಕೊಡಬೇಕು, ಇವನ್ ಕಲ್ಚರ್ ಸೆನ್ಸಿಟಿವ್ ಮಾಡ್ತೀವಿ. ಪಸ್ಕಿ ಸ್ಪರ್ಧೆ ಅಂತ ತೊಗೊಂಡು ಪರೀಕ್ಷೆ ಕಳಿಸಿ ಅದರಲ್ಲಿ ಯಾವ ರೀತಿಯ ಬ್ಯಾಕ್ಟೀರಿಯಾ ಗ್ರೋತ್ ಇದೆ ಅದು ಕಲ್ಚರಲ್ಲಿ ಗೊತ್ತಾಗುತ್ತೆ. ಅದು ಯಾವ ಬ್ಯಾಕ್ಟೀರಿಯಾ ಯಾವ ರೀತಿ ಆ್ಯಂಟಿಬಯೋಟಿಕ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಕಲ್ಚರ್ ಅಂತ ಆ್ಯಂಟಿಬಯೋಟಿಕ್ ಕಲ್ಚರ್ ಅಂತ ಮಾಡ್ತಾರೆ. ಅದು ಕಲ್ಚರ್ ಮಾಡಿದಾಗ ಯಾವ ರೀತಿಯ ಬ್ಯಾಕ್ಟೀರಿಯಾ ಅದ್ರಲ್ಲಿ ಗೊತ್ತಾಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಯಾವ ರೀತಿಯ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಅದು ಕೆಲಸ ಮಾಡುತ್ತೆ ಅಂತ ಕೂಡ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಎಷ್ಟು ಬ್ಯೂಟಿಫುಲ್ ಅಲ್ಲ. ಹೀಗೆ ಕೆಲವರಿಗೆ ಕೆಲವು ಮಾತು ಇನ್ಜೆಕ್ಷನ್ ಕೊಡ್ತಿರ್ತೀವಿ, ಅದು ಕೆಲಸನೇ ಮಾಡ್ತಿರಲ್ಲ, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಾಯಿರುತ್ತೆ. ಆ ಥರ ಸಂದರ್ಭದಲ್ಲಿ ನೀವು ಫಸ್ಟ್ನ ತೊಗೊಂಡು ಕಲ್ಚರ್ ಕಳಿಸಿದ್ರೆ ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬ್ಯಾಕ್ಟೀರಿಯಾ ಇದೆ, ಸ್ಟಾಫ್ ಆರಿಯಸ್ ಇದೆಯೋ, ಸ್ಟ್ರೆಪ್ಟೋಕಾಕ ಇದೆಯೋ, ಸುಡೋಮಾಸ್ ಯಾವ ಬ್ಯಾಕ್ಟೀರಿಯಿಂದ ಇನ್ಫೆಕ್ಷನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ಬ್ಯಾಕ್ಟೀರಿಯಾ ಯಾವ ಆ್ಯಂಟಿಬಯೋಟಿಕ್ ಸೆನ್ಸಿಟಿವ್ ಇದೆ ಅಂತ. ಕೆಲವು ಬ್ಯಾಕ್ಟೀರಿಯಾ ಸಿಪ್ರೋಫ್ಲಾಕ್ಸ್ ಅಂತ ಅದು ಕೊಟ್ಟರೆ ಆಗುತ್ತೆ. ಕೆಲವರಿಗೆ ಐಯರ್ ಆ್ಯಂಟಿಬಯೋಟಿಕ್ ಸಿಪ್ರೋಫರೆನ್ಸ್ ಅಂತ ಎಷ್ಟೊಂದು ಥರದ ಬಂದೆ. ಸೊ ಯಾವ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅದು ಕೆಲಸ ಮಾಡುತ್ತೆ ಅನ್ನೋದು ಕೂಡ ಅದರಲ್ಲಿ ಗೊತ್ತಾಗುತ್ತೆ ನಮಗೆ. ಕಲ್ಚರ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಆ ಥರ ಅದನ್ನು ಪರೀಕ್ಷೆ ಮಾಡಿ ಸೂಕ್ತವಾದ ಆ್ಯಂಟಿಬಯೋಟಿಕ್ನ ಸೂಕ್ತವಾದ ಡ್ಯೂರೇಷನ್ ಕೊಟ್ಟಾಗ ಖಂಡಿತ ಡೋಸು, ಡ್ಯೂರೇಷನ್ನು ಮತ್ತು ಸೂಕ್ತವಾದ ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಅದನ್ನು ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಮ ಆಸ್ಟಿಯೋಮೆಟಿಸ್ ಖಂಡಿತವಾಗಲೂ ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿಯ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡೋದು ಭಾಳ ಇಂಪಾರ್ಟೆಂಟು. ಸೊ ಜೊತೆಗೆ ಇನ್ಫೆಕ್ಷನ್ ಇದ್ದಾಗ ಒಳ್ಳೆ ನ್ಯೂಟ್ರಿಷನ್ ತೊಗೋಬೇಕಾಗತ್ತೆ. ಕ್ಯಾಲ್ಶಿಯಮ್ ರಿಚ್ ಫುಡ್ಡು, ವೈಟಮಿನ್ C ರಿಚ್ ಫುಡ್ಡು, ವೈಟಮಿನ್ D ರಿಚ್ ಫುಡ್ಡು, ಇಂಥ ಆಹಾರ ಪದಾರ್ಥ ಮತ್ತು ಪ್ರೋಟೀನ್ ರಿಚ್ ಫುಡ್ ತೊಗೊಂಡ ನಿಮ್ಮ ಬಾಡಿ ಇಮ್ಯುನಿಟಿ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇನ್ನು ಬೂಸ್ಟರ್ಸ್ ಅಂತೆಲ್ಲ ಬರ್ತಾವೆ, ಅವನ್ನೆಲ್ಲ ತೊಗೊಂಡಾಗ ಕೂಡ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಲ್ಲ ರೀತಿಯ ತರಕಾರಿಗಳನ್ನ ಅವನ್ನೆಲ್ಲ ತೊಗೊಂಡಾಗ ಕೂಡ ನಿಮಗೆ ಬಾಡಿ ಇಮ್ಯುನಿಟಿ ಚೆನ್ನಾಗುತ್ತೆ. ನ್ಯೂಟ್ರಿಷನ್ ಅಂದಷ್ಟು ಗಾಯ ಫಾಸ್ಟಾಗಿರುತ್ತೆ. ವೈಟಮಿನ್ C ಅವೆಲ್ಲ ತೊಗೊಂಡದಷ್ಟು ಗಾಯ ಫಾಸ್ಟಾಗಿ ಇಲ್ಲಾಗುತ್ತೆ.
ಮಲ್ಟಿವಿಟಮಿನ್ ಜಿಂಕ್ ಎಲ್ಲ ಬೇಕಾಗುತ್ತೆ, ಅವನ್ನೆಲ್ಲ ಕಲಸಿ ಕೊಡಬೇಕಾಗತ್ತೆ. ಕೆಲವು ಒಳ್ಳೆ ಮಾತ್ರೆಗಳು ಕೂಡ ಇದೆ ಗಾಯ ಫಾಸ್ಟಾಗಿ ಇಲಾಗುವಂಥದ್ದು. ಸೊ ಈ ರೀತಿಯ ಟ್ರೀಟ್ಮೆಂಟ್ ತೊಗೊಂಡಾಗ ಭಾಳಷ್ಟು ಜನಕ್ಕೆ ವಿತೌಟ್ ಸರ್ಜರಿ ಆಗೋ ಚಾನ್ಸ್ ಇರುತ್ತೆ ಗೆಳೆಯರೆ. ನಾವೆಲ್ಲ ಹೇಳಿದಾಗ ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲಿ ಭಾಳಷ್ಟು ಜನಕ್ಕೆ ಇನ್ಫೆಕ್ಷನ್ ಇಂಪ್ರೂವ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಆಸ್ಟಿಯೋಮೈಲಿಟಿಸ್ ಇತ್ತು, ಆಲ್ರೆಡಿ ಪಸ್ ಫಾರ್ಮ್ ಆಗಿತ್ತು ಅನ್ಕೊಳ್ಳೋವಾಗ IND ಅಂತ ಇನ್ಸಿಷನ್ ಡ್ರೈನೇಜ್ ಅಂತ ಎಲ್ಲಿ ನಮಗೆ ಸಸ್ಪೆಕ್ಟ್ ಅಲ್ಲಿ ಓಪನ್ ಮಾಡಿ ಪಸ್ ತೆಗಿಬೇಕಾಗತ್ತೆ. ಕೆಲಸ ಮಲ್ಟಿಪಲ್ ಡ್ರಿಲ್ಸ್ ಮಾಡಿ ಬೋನಿಂದ ಅದು ಕಲೆಕ್ಟ್ ಮಿಡಲ್ ಕ್ಯಾವಿಟಿಲಿ ಪಸ್ ಕಲೆಕ್ಟ್ ಅದನ್ನು ತೆಗಿಬೇಕಾಗತ್ತೆ. ಕೆಲಸ ಸಾಸರೇಷನ್ ಅಂತ ಮಾಡ್ತೀವಿ, ಕಟ್ ಮಾಡಿ ಆ ಒಂದು ಇನ್ಫೆಕ್ಟೆಡ್ ಬೋನ್ನ ಕೂಡ ಈ ಥರ ಸಾಸ ಥರ ಕಟ್ ಮಾಡಿ ತೆಗೆದುಬಿಡ್ತೀವಿ. ಇವಾಗ ಅಲ್ಲಿ ಪಸ್ ಕಲೆಕ್ಟೆಲ್ಲ ಈಚೆ ಬರ್ತಾ ಇರುತ್ತೆ. ಸೊ ಈ ರೀತಿಯ ನಾನಾ ರೀತಿಯ ಸರ್ಜರೀಸ್ ಇದೆ ಆಸ್ಟಿಯೋಮೈಲಿಟಿಸ್ಗೆ. ಕ್ರಾನಿಕ್ ಆಸ್ಟಿಯೋಮೈಲಿಟಿಸ್ ಇದಪ್ಪ ಅಂದರೆ ಅಲ್ಲಿ ಆಲ್ರೆಡಿ ಡೆಡ್ ಬೋನ್ ಸಿಕ್ವೆಸ್ಟ್ ಅದೆಲ್ಲ ಫಾರ್ಮ್ ಆಗಿರುತ್ತೆ. ಮತ್ತು ಫೈಬರ್ಸ್ ಟಿಶ್ಯೂ, ಡೆಡ್ ಟಿಶ್ಯೂ ಎಲ್ಲ ಫಾರ್ಮ್ ಆಗುತ್ತೆ. ಡೆಡ್ ಟಿಶ್ಯೂ, ಫೈಬರ್ ಟಿಶ್ಯೂ ಇತ್ತಪ್ಪ ಅಂತಂದರೆ ಈ ಬೋನ್ ಹೀಲಿಂಗ್ ಚೆನ್ನಾಗಾಗಲ್ಲ. ಮತ್ತು ನೀವು ಕೊಡುವಂಥ ಆ್ಯಂಟಿಬಯೋಟಿಕಲ್ಲಿ ರೀಚ್ ಆಗ್ತಾಯಿರಲ್ಲ, ಬ್ಲಡ್ಡಲ್ಲಿ ಹೋಗಬೇಕಲ್ಲ, ಅದೇ ರಕ್ತ ಪರಿಚಲನೆ ಕಟ್ ಆಗಿಲ್ಲ. ಸ್ಕಾರ್ ಟಿಶ್ಯೂ ಇದೆ, ಫೈಬರ್ಸ್ ಟಿಶ್ಯೂ ಇದೆ, ಮತ್ತು ಡೆಡ್ ಟಿಶ್ಯೂ ಇದೆ ಅಂತ ಅಲ್ಲಿಗೆ ನೀವು ಕೊಡುವಂಥ ಆ್ಯಂಟಿಬಯೋಟಿಕ್ ರೀಚ್ ಆಗೋಲ್ಲ. ಸೊ ಆ್ಯಂಟಿಬಯೋಟಿಕಲ್ಲಿ ರೀಚ್ ಆಗಿಲ್ಲ ಅಂದರೆ ಬ್ಯಾಕ್ಟೀರಿಯಾ ಅಲ್ಲಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವು ಕೊಡುವಂತಹ ಮಾತ್ರೆಗಳಾಗಲಿ ಇಂಜೆಕ್ಷನ್ ಅಲ್ಲಿ ರೀಚ್ ಆಗ್ತಾನೆ, ಯಾಕೆಂದರೆ ಬ್ಲಡ್ ಸಪ್ಲೈ ಕರೆಕ್ಟ್ ಆಗಿಲ್ಲ, ಡೆಡ್ ಟಿಶ್ಯೂ ಇದೆ ಅದು. ಸೊ ಹಾಗಾಗಿ ಇನ್ಫೆಕ್ಷನ್ ಕಂಟ್ರೋಲ್ ಬರಲ್ಲ, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಒಂದು ಕೆಲವರಿಗೆಲ್ಲ 1 ತಿಂಗಳು 2 ತಿಂಗಳು ಪಸ್ ಇರಲ್ಲ, ಕ್ಯೂ ಇರಲ್ಲ, ಅದಾದಮೇಲೆ ಮತ್ತೆ ಶುರು ಆಗುತ್ತೆ ಪಸ್ಸು, ಕ್ಯೂ ಮತ್ತೆ ಟ್ರೀಟ್ಮೆಂಟ್ ತೊಗೊತಾರೆ, ಮತ್ತೆ ಶುರು ಆದ ಆ ಥರ ಪದೇ ರೆಕರೆಂಟ್ ಅಂತೀವಿ. ರೆಕರೆಂಟಾಗಿ ಕ್ರಾನಿಕ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಈ ಥರ ರೆಕರೆಂಟಾಗಿ ಆಗ್ತಿದೆ ಅಂತಂದರೆ ಎಲ್ಲರೂ ಡೆಡ್ ಟಿಶ್ಯೂ ಇದೆ ಮತ್ತು ಕರೆಕ್ಟಾಗಿ ಆ್ಯಂಟಿಬಯೋಟಿಕ್ ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಆ ಥರ ಟೈಮಿದಾಗ ಆಪ್ರೇಷನ್ ಮಾಡಿ ಸಿಕ್ವೆಸ್ಟೆಕ್ಟಮಿ ಅಂತ ಡೆಡ್ ಟಿಶ್ಯೂನ ತೆಗೆಯುವಂಥ ಸಿಕ್ವೆಸ್ಟೆಕ್ಟಮಿ ಅಂತ ಹೇಳ್ತೀವಿ. ಸಾಸರೇಷನ್ ಅಂತ ಅದನ್ನು ಮಾಡ್ತೀವಿ. ಆ ಸ್ಕಾರ್ ಟಿಶ್ಯೂ, ಡೆಡ್ ಟಿಶ್ಯೂ ಎಲ್ಲ ತೆಗೆದು ಒಳ್ಳೆ ನಾರ್ಮಲಾಗಿ ಹೆಲ್ತಿ, ನಮಗೆ ಒಂದ್ಸರಿ ಆಪ್ರೇಷನ್ ಮಾಡೋ ಗೊತ್ತಾಗುತ್ತೆ, ಅಲ್ಲಿ ಮಲ್ಟಿಪಲ್ ಫಂಕ್ಷನ್ಸ್ ಮಾಡಿದಾಗ ಹೆಲ್ತಿ ಬ್ಲೀಡಿಂಗ್ ಬರುತ್ತೆ, ಹೆಲ್ತಿ ಬೋನ್ ಗೊತ್ತಾಗುತ್ತೆ ನಮ್ಗೆ ಆಪ್ರೇಷನ್ ಮಾಡೋ ಸರ್ಜನ್ಸ್ಗೆ. ಸೊ ಆ ರೀತಿ ಹೆಲ್ತಿ ಬೋನ್ ಬರೋ ತನಕ ಡೆಡ್ ಟಿಶ್ಯೂ ಎಲ್ಲ ತೆಗೆದು ಅದನ್ನೆಲ್ಲ ಮಾಡಬೇಕಾಗತ್ತೆ. ಇನ್ನೂ ಗ್ಯಾಪ್ ಇದ್ದಾಗ ಕೆಲಸಲಿ ಬೋನ್ ಗ್ರಾಫ್ಟ್ ಎಲ್ಲ ಮಾಡಬೇಕಾಗತ್ತೆ. ಈ ರೀತಿಯ ಮಾಡಿ ಕೆಲವು ಆ್ಯಂಟಿಬಯೋಟಿಕ್ ಬೀಡ್ಸ್ ಕೂಡ ಅಂತ ಹಾಕ್ತೀವಿ. ಲೋಕಲಾಗಿ ಆ್ಯಂಟಿಬಯೋಟಿಕ್ ಕೊಡಬೇಕಾಗತ್ತೆ, IV ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡಬೇಕಾಗತ್ತೆ. ಸೊ ಈ ಥರ ನಾನಾ ರೀತಿಯ ಸರ್ಜಿಕಲ್ ಅಪ್ರೋಚ್ ಕೂಡ ಇದೆ. ಈ ಥರ ತೀರಾ ಕಂಟ್ರೋಲ್ ಬಂದಾಗ ಸರ್ಜರಿ ಕೂಡ ಮಾಡಿ ಕೆಲಸ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಸೊ ಈ ರೀತಿಯ ಇನ್ಫೆಕ್ಷನ್ನ ನಾವು ಆದಷ್ಟು ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋದು ಭಾಳ ಜಾಣ್ತನ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಒಂದು ವೇಳೆ ಜಾಸ್ತಿ ಆಯ್ತು ಏನು ಮಾಡೋಕ್ಕಲ್ಲ, ಸರ್ಜಿಕಲ್ ಪ್ರೊಸೀಜರ್ಸು ಕೂಡ ಮಾಡಿ ಡಿಬ್ರೈಡ್ಮೆಂಟ್ ಅಂತ ಮಾಡಿ ನಾವು ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ IV ಆ್ಯಂಟಿಬಯೋಟಿಕ್ಸ್ನ ಮತ್ತು ನ್ಯೂಟ್ರಿಷನ್ ರೆಗ್ಯುಲರ್ ತೊಗೋಬೇಕಾಗ್ತದೆ. ಇಲ್ಲ ನೋಡಿ, ಈ ಥರ ಆಸ್ಟಿಯೋಮೈಲಿಟಿಸ್ ಇದ್ದಾಗ ಕೆಲವರಿಗೆ ಏನೆಲ್ಲ ಮಾಡಿದ್ರು ಕಂಟ್ರೋಲಿಗೆ ಬರಲ್ಲ. ವಿ ಹ್ಯಾವ್ ಟು ಸ್ಟಾರ್ಟ್ ಲಿವಿಂಗ್ ವಿತ್ ದ ಇನ್ಫೆಕ್ಷನ್. ಕೆಲವು ಹಳೆ ಪೇಷಂಟ್ಸ್ ಇರೋ ಪಾಪ ಮತ್ತೆ ಕ್ಯೂ ವಾಪಸ್ ಆಗ್ತಾ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಲೈಫಲ್ಲಿ, ಏನು ಮಾಡೋಕ್ಕಾಗಲ್ಲ, ಕೆಲಸ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಆಗ್ದಂಗೆ ನೋಡ್ಕೊಳ್ಳೋಣ. ತೀರಾ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ರೆಗ್ಯುಲರ್ ಲಾಕ್ಡೌನ್ ಟ್ರೀಟ್ಮೆಂಟ್ ಹೋಗ್ಬೇಕು. ಮತ್ತು ಕೆಲವು ಕಂಡೀಷನ್ಸಲ್ಲಿ ಡಯಾಬಿಟೀಸ್ ಇರೋರಿಗೆ ಕಂಟ್ರೋಲ್ ಡಯಾಬಿಟೀಸು ಮತ್ತು ಓಪನ್ ಫ್ರ್ಯಾಕ್ಚರ್ಸ್ ಅಂತೀವಿ, ಆಲ್ರೆಡಿ ಕಂಟಾಮಿನೇಟ್ ವುಡ್ ಅಂತೀವಿ, ಅಂಥವ್ರಿಗೆಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬೇಕಾದಂಥ ಪ್ರಿವೆಂಟಿವ್ ಮೆಜರ್ಸ್ ತೊಗೊಂಡು ಲಾಂಗ್ ಟರ್ಮ್ ಆ್ಯಂಟಿಬಯೋಟಿಕ್ ತೊಗೊಂಡು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇನ್ಫೆಕ್ಷನ್ ಆಗ್ದಂಗೆ ನೋಡ್ಕೊಳ್ಳೋದು ಜಾಣ್ತಾನೆ. ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಸೊ ಹಾಗಾಗಿ ಇನ್ಫೆಕ್ಷನ್ ಆಗ್ದಂಗೆ ನೋಡ್ಕೊಳ್ಳೋಣ. ಒಂದು ವೇಳೆ ಆದರೆ ಗಾಯಗಳ ಚಿಕ್ಕ ಪುಟ್ಟ ಗಾಯ ಇರುತ್ತೆ, ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಎಸ್ಪೆಷಲಿ ಟಿಬಿಯಾ ಅಂತೀವಿ, ಅಲ್ಲಿ ಚಿಕ್ಕದು ಗಾಯ ಆಗಿರುತ್ತೆ, ನೆಗ್ಲೆಕ್ಟ್ ಮಾಡಿದೆ ಏನು ಬಿಡು ಚಿಕ್ಕ ಪುಟ್ಟ ಎಸ್ಪೆಷಲಿ ಶುಗರ್ ಅವರು ನೆಗ್ಲೆಕ್ಟ್ ಮಾಡಿದೆ ಮತ್ತು ಸ್ವಲ್ಪ ಜಾಸ್ತಿ ಆಯ್ತು, ಕೊನೆಗೆ ಅಂಡರ್ಲೈನ್ ಬೋನ್ಸ್ ಕೂಡ ಎಂಟ್ರಿ ಆಗಿಬಿಡುತ್ತೆ. ಆ ಥರ ಆಗಿ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಬೇಕು. ಆಗೋದನ್ನ ಖಂಡಿತ ಅವಾಯ್ಡ್ ಮಾಡಬೇಕಾಗಿಲ್ಲ. ಹಾಗೆ ಸ್ವಲ್ಪ ಪುಟ್ಟ ಇನ್ಫೆಕ್ಷನ್ಸ್ ಇದ್ದಾಗ ಸ್ವಲ್ಪ ಇದ್ದಾಗಲೇ ಸೂಕ್ತ ವೈದ್ಯ ತೋರಿಸಿ ಸೂಕ್ತ ಟ್ರೀಟ್ಮೆಂಟ್ ತೊಗೊಳ್ಳಿ. ಜಾಸ್ತಿಯಾಗಿ ಅದು ಇನ್ಫೆಕ್ಷನ್ ಬೋನ್ಗೆ ಇನ್ಫೆಕ್ಷನ್ ಆಗಿ ಬೋನಿಂದ ಕ್ರಾನಿಕ್ ಆಸ್ಟಿಯೋಮೈಲಿಟಿಸ್ ಸಫರ್ ಆಗೋದು ಬಿಡೋಕ್ಕಿಲ್ಲ. ಸೊ ಅದು ಉತ್ತಮವಾದ ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಯಾರ್ಯಾರಿಗೆ ಬೋನ್ಸಲ್ಲಿ ಇನ್ಫೆಕ್ಷನ್ ಆಗಿ ಸಫರ್ ಆಗ್ತಿದ್ದಾರೆ, ಕ್ರಾನಿಕ್ ಪಸ್ ಡಿಸ್ಚಾರ್ಜ್ ಆಗ್ತಿದೆ, ಕ್ರಾನಿಕ್ ವುಂಡ್ಸ್ ಅವ್ರಿಗೆ ಇದನ್ನು ವಿಡಿಯೋನ ಶೇರ್ ಮಾಡಿ ಒಂದು ಸೂಕ್ತವಾದ ನಾಡು ಸಿಕ್ದಂಗೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇನ್ಫೆಕ್ಷನ್ ಆಗೋದು ಬೇಡ. ಇನ್ಫೆಕ್ಷನ್ ಅದು ಒಳ್ಳೆ ಟ್ರೀಟ್ಮೆಂಟನ್ನು ಕಂಟ್ರೋಲ್ ಮಾಡೋಂತೆ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬೋನ್ಸ್ ಆ್ಯಂಡ್ ಜಾಯಿಂಟ್. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ನಾನು ಎಷ್ಟು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ.